ಬೇಡವಾ? ಹಾಯ್ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ಈಗ ನಮ್ಮ ಡಾಮಿನರ್ಗೆ ಸ್ವಲ್ಪ ಚೈನ್ ಲೂಸ್ ಆದಂಗೆ ಕಾಣಿಸ್ತಾ ಇದೆ. ಸೊ ಆದ್ದರಿಂದ ಟೈಟ್ ಮಾಡಿಸ್ಕೊಂಬರೋಣ ಅಂತ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮಗೆ ತುಂಬ ಗೊತ್ತಿರೋ ಮೆಕ್ಯಾನಿಕ್ ಒಬ್ಬರು ಇದ್ದಾರೆ, ಅಂದರೆ ಅವರು ಡಾಮಿನರ್ ಎಕ್ಸ್ಪರ್ಟು ಚಂದ್ರು ಅಂತ. ಬನ್ನಿ ಅವ್ರನ್ನ ಮೀಟ್ ಮಾಡಿಸ್ತೀನಿ. ನಮ್ಮ ಮನೆಗೂ ಶೋರೂಮ್ಗೂ ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲೇ ಅಂದರೆ ನಮ್ಗೆ ತುಂಬ ಕ್ಲೋಸ್. ಅವ್ರು ಡಾಮಿನರ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅಲ್ಲಿ ಮಾಡಿಸಿದ್ರೆ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನು. ಸೊ ಏನೇ ಚಿಕ್ಕದಾಗಲಿ ದೊಡ್ಡದಾಗಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ತೊಗೊಂಬಂದು ಚಂದ್ರು ಅವ್ರ ಹತ್ರ ರೆಡಿ ಮಾಡಿಸ್ತೀನಿ. ನೀವು ಅಷ್ಟೇ ನಿಮ್ಮ ಹತ್ರ ಡಾಮಿನರ್ ಇದ್ದು ಒಳ್ಳೆ ಮೆಕ್ಯಾನಿಕ್ಕು ಅಥವಾ ಎಕ್ಸ್ಪರ್ಟ್ ಹುಡುಕ್ತಾ ಇದ್ದರೆ ಕಿವರಾಜ್ ಮಾರತಳ್ಳಿಯಲ್ಲಿ ಚಂದ್ರು ಅಂತ ಇದ್ದಾರೆ. ತುಂಬ ಒಳ್ಳೆಯವರು, ಜೊತೆಗೆ ಒಳ್ಳೆ ನಾಲೆಜ್ ಇದೆ ಅವ್ರಿಗೆ. ಸೊ ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ. ನನಗೂ ಇದೇ ಥರ ರಾಣಿ ಅಂತ, ಅಂದರೆ ರೋಡ್ ಆ್ಯಕ್ಟಿವಿಟೀಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಅವ್ರ ಚಾನಲ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೂ ಕೂಡ ಅವ್ರ ಮುಖಾಂತರನೇ ಚಂದ್ರು ಪರಿಚಯ ಆಗಿದ್ದು. ಸೊ ಆಮೇಲೆ ಜಾಸ್ತಿ ಕ್ಲೋಸ್ ಆದರು. ಆ್ಯಂಡ್ ಈಗ ನನ್ನ ಗಾಡಿದು ಏನೇ ಮೇಂಟೆನೆನ್ಸ್ ಇದ್ದು ಕೂಡ ಡಾಮಿನರ್ಗೆ ಚಂದ್ರು ಅವರೇ ನೋಡ್ಕೊತಾರೆ. ಸೊ ಬನ್ನಿ ಹೋಗಿ ಶೋರೂಮಲ್ಲಿ ಅವ್ರನ್ನ ಮೀಟ್ ಮಾಡ್ತಾ ನಿಮಗೆ ತೋರಿಸ್ತೀನಿ. ಸೊ ಸರ್ವಿಸ್ ಸೆಂಟರ್ ಹತ್ರ ಬಂದೆ ನೋಡಿ. ಇದೇ ನಿಮಗೆ ಕಿವರಾಜ್ ಸರ್ವಿಸ್ ಸೆಂಟರ್, ಕಿವರಾಜ್ ಬಜಾಜ್ ಸರ್ವಿಸ್. ಇಲ್ಲಿ ಬಜಾಜು, ಆ ಕಡೆ KTM, ಆ ಕಡೆ ಹಸ್ವರ್ಣ ಎಲ್ಲ ಇದೆ ನಿಮಗೆ. ಮಾಡ್ಬ್ರೋ ಸಮಾಚಾರ ಗೊತ್ತಾಯ್ತಾ? ಯಾಕೆ ಗಾಬರಿಯಲ್ಲಿ ನೋಡ್ತಾ ಇದೆಯಾ? ಸ್ವಲ್ಪ ಚೈನ್ ಟೈಟ್ ಮಾಡ್ಸೋಣ ಅಂತ ಬಂದೆ. ಬೇಡವಾ? ಸ್ವಲ್ಪ ಲೂಸ್ ಹಂಗೆ ಟಕ ಅಂತ ಇತ್ತು. ಸುಮ್ಮನೆ ಅವಾಗಿಂದ ನಂಗೆ ಇಂಟ್ರೆಸ್ಟ್ ಇತ್ತು, ಮಾಡೋಕ್ಕೆ ಸೋಂಬೇರಿ ಇದ್ದ, ಮಾಡಿಲ್ಲ. ಸೊ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀರಿ. ಚಂದ್ರು ತೋರಿಸ್ತೀನಿ ಬನ್ನಿ ನಿಮಗೆ. ಅಲ್ಲಿ ಡಾಮಿನರ್ ಮುಟ್ಟಿದ್ದಾರೆ ನೋಡಿ, ಅವರೇ ಚಂದ್ರು. ನೋಡೋಕೆ ಚಂಡಕ್ಕಿದ್ದಾರೆ, ತುಂಬ ಎಕ್ಸ್ಪರ್ಟ್. ಇದೇನಪ್ಪ ಕಿವರಾಜ್ ಮಾರತಳ್ಳಿ ಸರ್ವಿಸ್ ಸ್ಟೇಷನು. ಎಲ್ಲ ಬಜಾಜ್ ಗಾಡಿಗೆ ರೆಡಿ ಮಾಡ್ತಾರೆ. ನಿಮಗೆ ಹಿಂಗೆ ಬಂತು ಅಂದರೆ ನೋಡಿ, ಈ ಕಡೆ KTM, ಹಸ್ವರ್ಣ ಯಾವ ಗಾಡಿಗಳಿದ್ರು ಕೂಡ ಇಲ್ಲೇ ರೆಡಿ ಮಾಡ್ತಾರೆ. ಲೇಟೆಸ್ಟ್ RC 200 ಇಲ್ಲೇ ಇದೆ ನೋಡಿ. 390 ಇನ್ನೂ ಬಂದಿಲ್ಲ ಈ ಜನ್ರೇಷನಲ್ಲಿ, ಬಟ್ 200 ಬಂದಿದೆ ನೋಡಿ. ಚಂದ್ರಣ್ಣ, ಚೈನ್ ಟೈಟ್. ನಾನು ಹೇಳಿದ್ನಲ್ಲ ಚಂದ್ರು ಅವರು ಅಂತ, ನೋಡಿ ಅವರೇ. ಆರಾಮ್ ಬ್ರೋ. ನೋಡಿ ಇವರು ಮಹೇಶ್ ಅಂತ, ನಮ್ಮ ಮಹೇಶ್ ಅಂತ ಜಾಸ್ತಿ ಕ್ಲೋಸು. ಇವರು ಅಷ್ಟೇ ಸರ್ವಿಸ್ ಎಕ್ಸ್ಪರ್ಟು. ಏನೇ ಪ್ರಾಬ್ಲಮ್ ಇದ್ದರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಾಮಿನರ್ ಅಂತಲ್ಲ, ಯಾವ ಗಾಡಿ ಬೇಕಾದ್ರೂ ನಿಮ್ಗೆ ಏನಾದರೂ ರಿಪೇರಿ ಇತ್ತು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ. ನಮ್ಮ ಗಾಡಿ ಮೇಲೆ ನಾವು ಕೂತ್ರೆ ಲುಕ್ಕೇ ಗೊತ್ತಾಗಲ್ಲ. ಅದೇ ಬೇರೆಯವ್ರು ಎತ್ಕೊಂಡ್ರೆ ಏನು ಮ್ಯಾಸಿವಾಗಿ ಕಾಣಿಸುತ್ತಲ್ಲ ಗಾಡಿ. ಬಾ ನಮ್ಮ ಗಾಡಿ ನಾವು ಓಡಿಸ್ಬೇಕಾದ್ರೆ ಲುಕ್ಕೇ ಗೊತ್ತಾಗಲ್ಲ. ನೀವು ಕೂತ್ರೆ ಹೆಂಗೆ ಕಾಣಿಸ್ತೈತೆ ಗೊತ್ತಾ ಗಾಡಿ? ನಾವು ಓಡಿಸ್ಬೇಕಾದ್ರೆ ನಮ್ಗೆ ಲುಕ್ ಗೊತ್ತಾಗಲ್ಲ. ನೀವು ಕೂತ್ರೆ ಹೆಂಗೆ ಕಾಣಿಸ್ತೈತೆ ಗಾಡಿ? ಅಷ್ಟೇ ಕೆಲಸ. ನಿಮಗೆ ಡಾಮಿನರಲ್ಲಿ ಏನೇ ಸರ್ವಿಸ್ ಬೇಕಾದರೂ ಕಿವರಾಜ್ ಮಾರತಳ್ಳಿಯಲ್ಲಿ ಇವ್ರ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬರೀ ಡಾಮಿನರ್ ಎಕ್ಸ್ಪರ್ಟ್ ಇವರು, ಮಾಡಲ್ಲ ಬೇರೆ ಗಾಡಿ. ಬರೀ RS ಡಾಮಿನರ್ ಯಾವುದೇ ಗಾಡಿ ಇದ್ರೂ ಕೂಡ ತೊಗೊಂಬನ್ನಿ, ನೀಟಾಗಿ ರೆಡಿ ಮಾಡಿಕೊಡ್ತಾರೆ. ಬರೋಣ. ಇವ್ರ ಹೆಸರು ಮಹೇಶ್ ಅಂತ. ಸೊ ಕಿವರಾಜ್ ಮಾರತಳ್ಳಿಯಲ್ಲಿ ಏನೇ ಇದ್ರು ಸರ್ವಿಸ್ ಎಕ್ಸ್ಪರ್ಟು, ಸರ್ವಿಸ್ ಅಡ್ವೈಸರು ಮಹೇಶ್ ಅಂತ. ಸೊ ಕಿವರಾಜ್ ಮಾರತಳ್ಳಿಯಲ್ಲಿ ಏನೇ ಯಾವುದೇ ಗಾಡಿ ಬಜಾಜಲ್ಲಿ, ಬರೀ ಬಜಾಜ್ ಅಲ್ಲ ಬ್ರೋ, ಸೊ ಬಜಾಜ್ ವೆಹಿಕಲ್ಸಲ್ಲಿ ಏನೇ ಇಶ್ಯೂಸ್ ಇದ್ದರೂ, ಏನೇ ನಿಮಗೆ ಕಂಪ್ಲೇಂಟ್ಸು, ಸರ್ವಿಸ್ ಆಗಲಿ ಏನೇ ಇದ್ದರೂ ಎಲ್ಲೆಲ್ಲ ಬನ್ನಿ, ಮಹೇಶ್ ಅಂತ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ ಯು ಬ್ರೋ. ಸೊ ನಮ್ಮ ಚೈನ್ ಟೈಟು ಆಗಿದೆ. ಈಗ ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಚೈನ್ ಡ್ರಿವನ್ ವೆಹಿಕಲ್ಸ್ನ ಆದಷ್ಟು ಚೈನ್ ಎಷ್ಟು ಟೈಟಾಗಿ, ಅಂದರೆ ನಿಮಗೆ ಜಾಸ್ತಿ ಲೂಸ್ ಇರಬಾರ್ದು, ಟೈಟ್ ಇರಬಾರ್ದು.
ಆಪ್ಟಿಮಮ್ ಆಗಿ ಏನು ಮೇಂಟೈನ್ ಹೇಳಿರ್ತಾರೋ, ಅಂದರೆ ಅವರು ಚೈನು ಪ್ಲೇ ಏನು ಹೇಳಿರ್ತಾರೋ ಆ ಪ್ಲೇಯಲ್ಲಿ ಇಟ್ಟರೆ ನಿಮಗೆ ಗಾಡಿ ಒಳ್ಳೆ ಮೈಲೇಜು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ. ಸೊ ಆದ್ದರಿಂದ ಆಗಾಗ ನೋಡಿ ಏನು ನಿಮ್ಗೆ ಅಷ್ಟು ಜಾಸ್ತಿ ಆಗಲ್ಲ. ಈಗ ನೋಡಿ ಶೋರೂಮ್ ಬಂದರೂ ಕೂಡ ಪರಿಚಯ ಇದ್ದರೆ ಒಂದು 2 ನಿಮಿಷದಲ್ಲಿ ಮುಗಿಸ್ಕೊಡ್ತಾರೆ, ಇಲ್ಲಾಂದರೆ ಒಂದು 5 ನಿಮಿಷ ವೆಯ್ಟ್ ಮಾಡಿಸ್ಬೋದು ಹಬ್ಬ ಅಂದರೆ ಅಷ್ಟೇ. ಸೊ ನಿಮಗೆ ಶೋರೂಮ್ ಎಲ್ಲ ದೂರ, ಸರ್ವಿಸ್ ಸೆಂಟ್ರಿಗೆಲ್ಲ ಬರೋಕ್ಕಾಗಲ್ಲ ಅಂದರೆ ಎಲ್ಲರೂ ಲೋಕಲಲ್ಲಿ ನಿಮಗೆ ಟ್ರಸ್ಟ್ ವರ್ತಿ ಯಾರು ಮೆಕ್ಯಾನಿಕ್ ಇರ್ತಾರೋ ಅವ್ರ ಹತ್ರ ಹೋಗಿ ಚೈನ್ನ ನೀಟಾಗಿ ಇಟ್ಕೊಳ್ಳಿ. ಜೊತೆಗೆ ಪ್ಲೇ ಕೂಡ ನೀಟಾಗಿ ಅಡ್ಜಸ್ಟ್ ಮಾಡ್ತಾರೆ ನಿಮ್ಗೆ ಒಳ್ಳೆ. ನೋಡಿ ಈಗ ಚೈನ್ ಟೈಟ್ ಮಾಡಿದ ತಕ್ಷಣ ಒಂಥರ ಥ್ರಾಟಲ್ ರೆಸ್ಪಾನ್ಸೇ ಬೇರೆ ಇದೆ ನನಗೆ. ಇಮಿಡಿಯೇಟಾಗಿ ಜರ್ಗಿರ್ಕೇನಿಲ್ಲ, ಹಂಗೆ ರಪ್ ಅಂತ ನುಗ್ಗುತ್ತೆ ಗಾಡಿ. ನಾನಂತೂ ಚೈನ್ ಪ್ಲೇ, ಚೈನ್ ಮೇಂಟೆನೆನ್ಸ್ ಅದೆಲ್ಲ ನೀಟಾಗಿ ಮಾಡಿಸ್ತಾ ಇರ್ತೀನಿ. ನೀವು ಅಷ್ಟೇ ಚೈನ್ ಡ್ರಿವನ್ ಗಾಡಿಗಳನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿರೋ ಚೈನ್ನ, ಅಷ್ಟು ನಿಮಗೆ ಮೈಲೇಜು ಪರ್ಫಾರ್ಮೆನ್ಸು ಸ್ಪ್ರಾಕೆಟ್ ಲೈಫ್ ಎಲ್ಲ ಬರ್ತಾ ಹೋಗುತ್ತೆ. ಅಷ್ಟೇ ಸ್ನೇಹಿತರೆ, ಇದೊಂದು ಚಿಕ್ಕ ವಿಡಿಯೋ ನಮ್ಮ ಡಾಮಿನರ್ಗೆ ಚೈನ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀನಿ ಅಂತ. ಇನ್ನೂ ಕ್ಲೀನಿಂಗು, ಅದಕ್ಕೆ ಲೂಬೆಲ್ಲ ನಾನೇ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಅದ್ರ ಬಗ್ಗೆ ನಿಮಗೆ ವೀಡಿಯೋಸು ನೆಕ್ಸ್ಟ್ ವ್ಲಾಗ್ಸಲ್ಲಿ ಬರುತ್ತೆ. ಏನಾಗುತ್ತೆ ಗೊತ್ತಾ, ನೀವು ಚೈನ್ ಪ್ಲೇ ನೀಟಾಗಿ ಇಟ್ಟಿಲ್ಲ ಅಂದರೆ ಚೈನು ಲೂಸ್ ಆದಷ್ಟು ನಿಮಗೆ ಪವರು, ನಿಮಗೆ ಇಂಜಿನಿಂದ ಏನು ಪವರ್ ಬರುತ್ತೋ ಅದು ಚೈನಿಂದ ನಿಮಗೆ ವೀಲಿಗೆ ಸ್ಪ್ರಾಕೆಟ್ ಮೂಲಕ ಕೊಡೋದು. ಸೊ ಪವರು ನಿಮಗೆ ಇಂಜಿನಿಂದ ಏನೋ ಬರುತ್ತೆ ಚೈನ್ಗೆ, ಬಟ್ ಚೈನು ಸ್ಪ್ರಾಕೆಟ್ ಮೇಲೆ ನೀಟಾಗಿ ಟೈಟಾಗಿ ಕೂತಿಲ್ಲ ಅಂದರೆ ಚೈನ್ ಲೂಸ್ ಆದಾಗ ಏನಾಗುತ್ತೆ, ಆ ಪವರೆಲ್ಲ ಅರ್ಧಕ್ಕರ್ಧ ವೇಸ್ಟು ಲೂಸ್ ಇದ್ದಾಗ. ಸೊ ಆದ್ದರಿಂದ ಚೈನ್ ಪ್ಲೇ ನೀಟಾಗಿ ಇಟ್ಕೊಂಡಾಗ ನಿಮಗೆ ಪವರ್ ಲಾಸ್ ಆಗೋಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಜೊತೆಗೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಅಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡ ಹುಡ್ಕನಪ್ಪ, ಸ್ವಲ್ಪ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಟಾಟಾ, ಬಾಯ್.